ನಾವು ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋದು ಯೋಚನೆಗಳಿಂದ. Our life is formed through our thoughts. We are what we think ಅನ್ನೋ ಒಂದು ಲೈನ್ ಅನ್ನ ಸ್ವಾಮಿ ವಿವೇಕಾನಂದ ಅವರು ಅದಕ್ಕೆ ಎಲ್ಲೇ ಹೋದ್ರು ಈ ಮಾತನ್ನ ಹೇಳ್ತಾರೆ. ಮೊದಲು ನಿಮ್ಮ ಯೋಚನೆ ಇಂಪಾರ್ಟೆಂಟ್. ನಾವು ಮಕ್ಕಳಲ್ಲಿ ಎಲ್ಲ ಮಾಡು 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 ಅಂತ ಹೇಳ್ತೀವಿ, ಯೋಚನೆ ಮಾಡು ಅಂತ ಯಾರು ಹೇಳೋದಿಲ್ಲ. ನೀವು ಬೇಕಿದ್ರೆ ಎಲ್ಲ ಪೋಷಕರಲ್ಲಿ ಇದೊಂದು ಅಬ್ಸರ್ವ್ ಮಾಡಿ ನೀವು. ವಿ ನೆವರ್ ಇನ್ಸಿಸ್ಟ್ ಆನ್ ಥಿಂಕಿಂಗ್, ವಿ ಓನ್ಲಿ ಇನ್ಸಿಸ್ಟ್ ಆನ್ ಡೂಯಿಂಗ್. ಡೂಯಿಂಗ್ ಇಸ್ ಅ ವೆರಿ ಮೆಕ್ಯಾನಿಕಲ್ ವರ್ಕ್. ನಾವು ಮಾಡೋದು ಇಟ್ ಈಸ್ ವೆರಿ ಮೆಕ್ಯಾನಿಕಲ್. ಆದರೆ ಆಲೋಚನೆ ಮಾಡೋದು, ಯೋಚನೆ ಮಾಡೋದಿದೆಯಲ್ಲ, ಅದಕ್ಕೆ ನಮ್ಮ ಬುದ್ಧಿ ಬೇಕಾಗುತ್ತೆ. ನಾ ಎಲ್ಲ ಮಕ್ಕಳಿಗೆ ಹೇಳೋದು, ದಯವಿಟ್ಟು ನೀವು ಮೊದಲು ಯೋಚನೆ ಮಾಡಿ ಅಬೌಟ್ ಎನಿಥಿಂಗ್. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀನಿ ನಾನು ಅನ್ನೋದನ್ನ ಯೋಚನೆ ಮಾಡಿ. ಮಾಡೋದು ಎರಡನೇ ವಿಚಾರ. ಬಟ್ ಥಿಂಕಿಂಗ್ ಈಸ್ ಹಾಫ್ ಯುವರ್ ವರ್ಕ್ ಡನ್. ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಅರ್ಧ ಕೆಲಸ ನಿಮ್ದು ಅಲ್ಲೇ ಮುಗ್ದೋಗ್ಬಿಡ್ರಿ. ಬಿಕಾಸ್ ವಿ ಟೆಂಡ್ ಟು ಪ್ಲಾನ್ ಬೆಟರ್. ಎವ್ರಿಬಡಿ ಆಸ್ಕ್ಸ್ what distinguishes a true leader from a follower. It is only his thinking. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066885. ದಿನ ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಾರೆ, ಅವರ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ತಾರೆ. ಬೇರೆಯವ್ರು ಹೇಳೋದನ್ನ ನಾವು ಮಾಡ್ತೀವಿ, ಅದಕ್ಕೇನು ನಮ್ಗೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಕೋಬೇಕಾಗಿಲ್ಲ. ಆದ್ರೆ ನಾವೇ ಯೋಚನೆ ಮಾಡೋದಿದೆಯಲ್ಲ, ಅದು ಆಕ್ಚುಯಲ್ ಕೆಲಸ. ಪೋಷಕರಲ್ಲಿ ನಾನು ಅದನ್ನೇ ಹೇಳೋದು, ನೀವು ಅವ್ರಿಗೆಲ್ಲ ಹೇಳಕ್ಕಿಂತ ಮುಂಚೆ ಒಂದು 5 ನಿಮಿಷ ಕೂರಿಸಿ ಯೋಚನೆ ಮಾಡಿಸಿ. ನೀನು ಯೋಚನೆ ಮಾಡಿ ಹೇಳಪ್ಪ ನಂಗೆ. ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಇದ್ದೀವಿ. ಮೈ ಫಾದರ್ ವುಡ್ ಕಮ್ ಬ್ಯಾಕ್. ಅವರು ಪ್ರತಿದಿನ ಅವ್ರ ಕೆಲಸ ಮುಗಿಸ್ಕೊಂಡು 6 ಗಂಟೆಗೆ ಬರೋರು. 6 ಗಂಟೆಗೆ ಬಂದಾಗ ನನಗೆ ಒಂದು ಕಪ್ ಟೀ ಮಾಡಿಕೊಡು. ಒಂದು ಕಪ್ ಟೀ ಮಾಡಿಕೊಟ್ಟು 2 ಪಾರ್ಲೇಜಿ ಬಿಸ್ಕೆಟ್. ಫಸ್ಟ್ ಪಾರ್ಲೇಜಿ ಆಯ್ತು, ಅವ್ರಿಗೆ ಪ್ರಮೋಷನ್ ಆದ್ಮೇಲೆ ಗುಡ್ಡೆ ಬಿಸ್ಕೆಟ್ ಆಯ್ತು. ಅದನ್ನ ನನಗೆ ಕೊಡೋರು. 2 ಬಿಸ್ಕೆಟ್ ಕೊಟ್ಟು ನನ್ನ ಜೊತೆ 10 ನಿಮಿಷ ಅವರು ಕಳೆಯೋರು. ಈ 10 ನಿಮಿಷದಲ್ಲಿ ನೀನ್ ಏನ್ ಮಾಡಿದೆ ಅನ್ನೋದು ಇಲ್ಲ. ಯಾವತ್ತು ನೀನ್ ಏನ್ ಮಾಡಿದೆ, ಇವತ್ತು ಶಾಲೆಯಲ್ಲಿ ಏನಾಯ್ತು, ಕಾಲೇಜಲ್ಲಿ ಏನಾಯ್ತು ಇಲ್ಲ. ಅವರು ನನಗೆ ಕೇಳ್ತಿದ್ದು, ಏನಾದ್ರು ಒಂದು ಯೋಚನೆ ಮಾಡಿ ನಂಗೆ ಹೇಳು ನೀನು. ಅದನ್ನ ಹೆಂಗ್ ಅಭ್ಯಾಸ ಆಗ್ಬಿಡ್ತು ಅಂದ್ರೆ, ದಿನ ಎಲ್ಲ ಯೋಚನೆ ಮಾಡಿ ನಮ್ಮ ಅಪ್ಪನಿಗೆ ಇವತ್ತು ನಾನು ಏನ್ ಹೇಳ್ಬೇಕಪ್ಪ, ಆ 10 ನಿಮಿಷಕ್ಕೋಸ್ಕರ ನಾನು ನನ್ನ ದಿನ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಸೊ ದಟ್ ಈಸ್ ಹೌ ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಅಬಿಲಿಟಿ, ಏನ್ ನಾವೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓದ್ತೀವಲ್ಲ, ಅದೆಲ್ಲ ಬೆಳವಣಿಗೆ ಆಗಿ ನೋಡಿ ಗೊತ್ತೇ ಇಲ್ಲ ನನಗೆ. ನಾನು ಅದಕ್ಕಂತ ಯಾವ ಪುಸ್ತಕ ಓದಿಲ್ಲ, ನಾನು ಅದಕ್ಕಂತ ಯಾವ ಕೋಚಿಂಗ್ ಕ್ಲಾಸ್ ಹೋಗಿಲ್ಲ. ನಮ್ಮ ತಂದೆಯವ್ರಿಗೆ ಚಾ ಕುಡಿತಾ ಇದ್ದೆ, ಆ ಚಾ ಕುಡಿತಿದ್ರಿಂದಲೇ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗಿದೆ. ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್. ನಾನು ಎಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಇಬ್ಬರಿಗೂ ಹೇಳು, ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ಕಳೀರಿ. ನಾನು ಹೇಳ್ತಾ ಇದ್ದಲ್ಲ, ನಮ್ಮ ತಂದೆಯವರು 10 ನಿಮಿಷ ಎವ್ರಿ ಡೇ 10 ಮಿನಿಟ್ಸ್ ಸಾಕಾಯ್ತಲ್ಲ ನಮ್ಗೆ. ಅದು ಈ ಕ್ರಿಟಿಕಲ್ ಥಿಂಕಿಂಗ್, ಈ ಆಲೋಚನೆ ಮಾಡಬೇಕಾದ್ರೆ ಸಮಾಜದ ಬಗ್ಗೆ, ಸೊಸೈಟಿಯ ಬಗ್ಗೆ ಕೆಲವು ಪ್ರಶ್ನೆಗಳು ಉಟ್ಕೊಳ್ತವೆ. ಯಾಕೆ, ವೈ ಇಸ್ ಇಟ್ ದಿಸ್ ವೇ, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ? ಅಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸಸ್ ಇನ್ ಮೈ ಲೈಫ್ ಇಸ್ ದಟ್ ಆಫ್ ಅ ನ್ಯೂಸ್ ಪೇಪರ್. ನೀವು ನಾ ಎಲ್ಲೇ ಮಾತಾಡಿದ್ರು, ನಾ ಯಾರ ಒಂದು ಭಾಷಣದಲ್ಲಿ ಮಾತಾಡಿದ್ರು, ಐ ಆಲ್ವೇಸ್ ಸಲ್ಯೂಟ್ ಮೈ ನ್ಯೂಸ್ ಪೇಪರ್ಸ್. ಇವತ್ತು ಕೂಡ ನೀವೆಲ್ಲರೂ ಕೂಡ ಯಾರ್ಯಾರು ಪತ್ರಕರ್ತರಿದ್ದೀರ ಇಲ್ಲಿ, ನಿಮ್ಮ ಎಲ್ಲರ ಒಂದು ಭಾಗ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕೇವಲ 4 ರೂಪಾಯಿ ಕೊಟ್ಟು ಇಡೀ ವಿಶ್ವದ ಜ್ಞಾನವನ್ನ ಎಲ್ಲರಿಗೂ ಕೊಡ್ತೀರಾ ನೀವು. 4 ರೂಪಾಯಿ. ನಾನು ಫಸ್ಟ್ ಶುರು ಮಾಡಿದಾಗ ನನಗೆ 10ನೇ ಕ್ಲಾಸಿಂದ ಸ್ವಲ್ಪ ಜ್ಞಾಪಕ ಇದೆ. 10ನೇ ಕ್ಲಾಸಿಂದ ನನಗೆ 2.5 ರೂಪಾಯಿ, 2.5 rupees. I still remember I would read couple of newspapers, ಮತ್ತೆ ನಾನು ಹೆಸರು ತಗೊಳ್ಳೋದಿಲ್ಲ ಅದನ್ನ.
ಬಟ್ ಒಂದು ಇಂಗ್ಲಿಷ್ ಅಂಡ್ ಒನ್ ಕನ್ನಡ ಡೈಲಿ ಎವ್ರಿ ಡೇ ಐ ವುಡ್ ರೀಡ್. ಅವಾಗ ನಮಗೆ ಗೊತ್ತಾಗ್ತಾ ಇತ್ತು ಏನೇನು ನಡೀತಾ ಇದೆ ನಮ್ಮ ವಿಶ್ವದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ, ಸರಿ ತಪ್ಪು, ಈ ಎಲ್ಲ ವಿಚಾರವನ್ನ ಅಲ್ಲಿ ನಾವು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಈಗ ನೀನು ಆಲೋಚನೆ ಮಾಡಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಯು ನೀಡ್ ಟು ಗೆಟ್ ಸಮಥಿಂಗ್ ಟು ಸ್ಟಡಿ ರೀಡ್ ಅಲ್ವಾ, ನಿಮಗೆ ಅದು ಬೇಕು. ಯು ನೀಡ್ ದಟ್ ಮೀಲ್. ಇಲ್ಲ ಅಂದ್ರೆ ನಿಮಗೆ ಖಾಲಿ ಆಲೋಚನೆ ಏನ್ ಮಾಡ್ತೀರ. ಸೊ ದಿಸ್ ಇಸ್ ವೇರ್ ನ್ಯೂಸ್ ಪೇಪರ್ಸ್ ಪ್ಲೇಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನನಗೆ ಇವತ್ತು ಯಾರೇ ಒಂದು ಮೋಟಿವೇಶನಲ್ ಸ್ಪೀಚು ಅಥವಾ ನಮ್ಮ UPSC ಒಂದು ವರ್ಕ್ಶಾಪ್ಗೆ ಮಾತಾಡಿ ಅಂತ ಕರೆದಾಗ ನಾನು ಒಂದೇ ಒಂದು ಹೇಳೋದು ಅವ್ರಿಗೆ, ನ್ಯೂಸ್ ಪೇಪರ್ನ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಪೇಜ್ ತನಕ, ಎಕ್ಸೆಪ್ಟ್ ಫಾರ್ ಸಿನಿಮಾ ಬಿಟ್ಟು, ಕ್ರೈಮ್ ಬಿಟ್ಟು, ಯಾಕಂದ್ರೆ ಕ್ರೈಮ್ ಅಗೇನ್ ಮಕ್ಕಳಿಗೆ ನಾನು ಅದನ್ನ ಇಂಪೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ಎರಡು ಬಿಟ್ಟು ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ನೀವು ಓದಿ 2 ವರ್ಷದಲ್ಲಿ ಗ್ಯಾರಂಟಿ ನೀವು ಪಾಸ್ ಆಗ್ತೀರ. ಯಾಕಂದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಜಾಗ್ರಫಿ ಬೇಕಾ, ಹಿಸ್ಟ್ರಿ ಬೇಕಾ, ಪೊಲಿಟಿಕಲ್ ಸೈನ್ಸ್ ಬೇಕಾ, ಬಿಸ್ನೆಸ್ ಬೇಕಾ, ಎಕನಾಮಿಕ್ಸ್ ಬೇಕಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕಾ, ಸ್ಪೋರ್ಟ್ಸ್ ಬೇಕಾ, ಜನರಲ್ ನಾಲೆಜ್ ಬೇಕಾ, ಪೊಲಿಟಿಕ್ಸ್ ಬೇಕಾ, ಸೋಷಿಯಾಲಜಿ ಬೇಕಾ, ಎವ್ರಿಥಿಂಗ್ ಇಸ್ ದೇರ್ ಇನ್ ಯೋರ್ ನ್ಯೂಸ್ ಪೇಪರ್. ಎವ್ರಿಥಿಂಗ್ ಇಸ್ ದೇರ್. ನಾವು ಒಂದು ಅಭ್ಯಾಸ ಏನ್ ಮಾಡ್ತಾ ಇದೆ ಅಂದ್ರೆ ನ್ಯೂಸ್ ಪೇಪರ್ ಓದಾದ್ಮೇಲೆ ಸ್ವಲ್ಪ ನಮ್ಮ ಗೂಗಲ್ ಅನ್ನ ಯೂಸ್ ಮಾಡಿಕೊಂಡು ಅವತ್ತು ಏನು ಸಪೋಸ್ ಯಾವ್ದೋ ಒಂದು ಸಾರ್ಕ್ ಸಮಿಟ್ ಬಗ್ಗೆ ಏನೋ ಓದಿದ್ದೆ ಅಂದ್ರೆ ಈ ಸಾರ್ಕ್ ಅಂದ್ರೆ ಏನು ಅಂತ ನಾನು ಗೂಗಲ್ ಮಾಡಿ ತಿಳ್ಕೊಳ್ತಾ ಇದ್ದೆ. ಅವತ್ತು ಸಾಯಂಕಾಲ ನಮ್ಮ ತಂದೆಯವರು ಬಂದಾಗ ಅಪ್ಪ ಇದೇನೋ ಸಾರ್ಕ್ ಸಮಿಟ್ ಅಂತ ನಡೀತಿದೆ ಅಂತ ಅವ್ರ ಹತ್ರ ಈ ತರ ಒಂದು ಸಂವಹನ ಮಾಡ್ಕೊಂಡು, ಒಂದು ಡಿಸ್ಕಷನ್ ತರ ಮಾಡ್ಕೊಂಡು ಇಟ್ ಬಿಕೇಮ್ ಅ ಹ್ಯಾಬಿಟ್ ಫಾರ್ ಮಿ. ಸೊ ದಿಸ್ ಇಸ್ ವಾಟ್ ಐ ಇನ್ಸಿಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್. ನೀವೆಲ್ಲರೂ ಹೇಳೋದು ನಾನು, ನ್ಯೂಸ್ ಪೇಪರ್ ಅನ್ನ ಓದಿ. ನೀವು ಎಷ್ಟು ನ್ಯೂಸ್ ಪೇಪರ್ ಅನ್ನ ಓದ್ತೀರಾ ಅಷ್ಟು ನಿಮ್ಮ ಬೋತ್ ಅಂತರಂಗ ಮತ್ತೆ ಬಹಿರಂಗ ಎರಡೂ ಬೆಳೆಯುತ್ತೆ. ಬೋತ್ ಯುವರ್ ಥಿಂಕಿಂಗ್, ಇಂಟ್ರೋಸ್ಪೆಕ್ಷನ್ ಆಸ್ ವೆಲ್ ಆಸ್ ಔಟ್ರೋಸ್ಪೆಕ್ಷನ್ ಎರಡೂ ಕೂಡ ಬೆಳೆಯುತ್ತೆ. ವಾಟ್ ಡಸ್ ಐ ಜನರಲಿ ಕೀಪ್ ಥಿಂಕಿಂಗ್, ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಜೆ ಆಗಬೇಕು ಅಂದ್ರೆ, ಏನಾದ್ರು ಸಾಧನೆಯನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹಲವು ಬಾರಿ ನಾನು ಯೋಚನೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಗೆ ಕೆಟ್ಟ ಅಭ್ಯಾಸ ಬಂದ್ಬಿಟ್ಟಿದೆ ಸ್ವಲ್ಪ ಯೋಚನೆ ಮಾಡೋದು. ಯೋಚನೆ ಮಾಡಿದಾಗ ಒಬ್ಬ ಪತ್ರಕರ್ತ ಅವನ ಜೀವನದಲ್ಲಿ ಏನ್ ಮಾಡ್ತಾನೆ, ಒಂದು ಇಶ್ಯೂವನ್ನ ಯಾವ ತರ ಟ್ಯಾಕಲ್ ಮಾಡ್ತಾರೆ, ಆ ತರ ನಮ್ಮ ಜೀವನದಲ್ಲಿ ನಾವು ಒಂದು ಅಳವಡಿಸ್ಕೊಂಡ್ರೆ I think we will all become successful. I'll give you an example. What does a ಪತ್ರಕರ್ತರ ಫಸ್ಟ್ ಏನ್ ಮಾಡ್ತಾರೆ? ಫಸ್ಟ್ ದೇ ಐಡೆಂಟಿಫೈ ದಿ ಇಶ್ಯೂ. ನೀವು ಎಲ್ಲರೂ ನೋಡಿರ್ಬೋದು, ಎನಿ ಇಶ್ಯೂ, ಇಟ್ ಕ್ಯಾನ್ ಬಿ ಅ ಸ್ಮಾಲ್ ಇಶ್ಯೂ, ಇಟ್ ಕ್ಯಾನ್ ಬಿ ಅ ಬಿಗ್ ಇಶ್ಯೂ. He first identifies, he or she first identifies the issue. ಆಮೇಲೆ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಕೇವಲ ಒಂದು ಇಶ್ಯೂ ಗೊತ್ತಾಗಿದ ತಕ್ಷಣ ಅಲ್ಲೇ ಅವರು ಮುಗಿಸೋದಿಲ್ಲ ಕೆಲಸ, ಅದರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿಯನ್ನ ಕಲೆ ಹಾಕಿದಾಗ ಅದರದ್ದು ನ್ಯೂನ್ಯತೆಗಳು ಅಥವಾ ಅದು ಎಷ್ಟು ಡೀಪ್ ಆಗಿದೆ, ಎಲ್ಲಿ ತನಕ ಅದು ರೀಚ್ ಆಗಬೇಕು ಅನ್ನೋದನ್ನ ಒಂದು ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಮಾಡಿಬಿಟ್ಟು ಅದ್ರ ಮೇಲೆ ದೇ ವರ್ಕ್ ಆನ್ ಇಟ್ ಬೈ ರೈಟಿಂಗ್ ಆರ್ಟಿಕಲ್ಸ್. ದೇ ರೈಟ್ 1 article, 2 articles, 3 articles, building pressure. This building pressure is very very important. ಯಾಕಂದ್ರೆ ಒಂದೇ ಇದರಲ್ಲಿ ಕೆಲವು ಆಗ್ತವೆ, ಕೆಲವು ನೀವು ಒಂದು ಆರ್ಟಿಕಲ್ ಆಗೋದಿಲ್ಲ. ನೀವು ಅದನ್ನ ಬರೀಲೇಬೇಕು, 2, 3, 4 ವಾರಗಟ್ಟಲೆ ಬರೀಬೇಕಾಗುತ್ತೆ. ಅದು ಬರೆದಾದ್ಮೇಲೆ ನಿಮಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗುತ್ತೆ. ಆದ್ರೆ ಪ್ರತಿಫಲ ಸಿಕ್ಕಿದ ತಕ್ಷಣ ಆ ಪತ್ರಕರ್ತ ಅಲ್ಲಿ ಮುಗಿಸೋದಿಲ್ಲ ಅವ್ನ ಕೆಲಸನ. ಅವ್ರು ಮತ್ತೆ ಏನ್ ಮಾಡ್ತಾರೆ, ಅದನ್ನ ಎಲ್ಲಾರು ಗೊತ್ತೋ ಆಗೋ ರೀತಿಯಲ್ಲಿ ಇನ್ನೂ ಒಂದು ಆರ್ಟಿಕಲ್ ನ ಬರೀತಾರೆ. ಇಟ್ ಈಸ್ ನಾಟ್ ಜಸ್ಟ್ ಫೈಂಡಿಂಗ್ ಅ ಸೊಲ್ಯೂಷನ್, it is also the dissemination of the solution. ಯಾಕಂದ್ರೆ ಒಂದು ಕೆಲಸ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದ್ರೆ ಮತ್ತೆ ನಮ್ಮ ಪತ್ರಕರ್ತರು ಅದ್ರ ಬಗ್ಗೆ they again get into it and then again ಅದರಲ್ಲಿ ಮತ್ತೆ ಏನಾದರೂ ಒಂದು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಕೂಡ ಬರೀತಾರೆ. ನಮ್ಮ ಜೀವನದಲ್ಲೂ ನಾವು ಇಷ್ಟೇ ಮಾಡಬೇಕಾಗಿದೆ. ಯು ಫಸ್ಟ್ ಐಡೆಂಟಿಫೈ ಯುವರ್ ಪ್ರಾಬ್ಲಮ್, ಆರ್ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಎರಡನೇದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗಿಬೇಕು. ನಾವು ಇನ್ಫಾರ್ಮೇಶನ್ ತೆಗಿಲಿಲ್ಲ ಅಂದ್ರೆ ವಿ ಆರ್
ಝೀರೋ. ನಾವು ಯಾವಾಗ ಇನ್ಫಾರ್ಮೇಶನ್ ತೆಗಿತೀವಿ ಅದ್ರ ಮೇಲೆ ನಮಗೆ ನಾವೇ ಪ್ರೆಷರ್ ಆಡ್ ಮಾಡ್ಕೋಬೇಕು. ಎಲ್ಲರೂ ಹೇಳ್ತಾರೆ ಅಪ್ಪ ಅಮ್ಮಂದ್ರು ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ತಾರೆ ಅಂತ. ದಯವಿಟ್ಟು ಪೇರೆಂಟ್ಸ್ ಡೋಂಟ್ ಕಂಪೇರ್ ವಿತ್ ಅದರ್ಸ್, ಪ್ಲೀಸ್ ಕಂಪೇರ್ ವಿತ್ ದೆಮ್ಸೆಲ್ಸ್. ನಾನೇನ್ ಹೇಳೋದು, ಮಾಡೋಂಗಿದ್ರೆ ನಿಮ್ಮ ಮಗುದು ಅವ್ರ ಮೇಲೆ ಅವ್ರಿಗೆ ಕಂಪೇರ್ ಮಾಡಿ, ಬೇರೆಯವ್ರ ಮೇಲೆ ದಯವಿಟ್ಟು ಕಂಪೇರ್ ಮಾಡಿ. 5 ಬೆರಳು ಒಂದೇ ತರ ಇರೋದಿಲ್ಲ, ಆದ್ರೆ 5 ಬೆರಳು ನಮ್ಗೆ ಬೇಕು. 1 ಬೆರಳಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಏಕಲವ್ಯ ಕೇಳಿದ್ರೆ ಹೇಳ್ತಾರೆ. ಸೊ ಕಂಪೇರ್ ಯುವರ್ ಕಿಡ್ಸ್ ವಿತ್ ದೇರ್ ಓನ್ ಪರ್ಫಾರ್ಮೆನ್ಸ್. ಅವ್ರು ಈ ದಿನ ಏನ್ ಓದಿದ್ದಾರೆ, ಈ ಎಕ್ಸಾಮ್ ಅಲ್ಲಿ ಎಷ್ಟು ತೆಗೆದಿದ್ದಾರೆ, ಮುಂದಿನ ಎಕ್ಸಾಮ್ ಅಲ್ಲಿ ಅವ್ರಿಗೆ ಅವ್ರು ಕಂಪೇರ್ ಮಾಡ್ಕೊ. ಶಿ ಹ್ಯಾಸ್ ಟು ಡೂ ಬೆಟರ್ ಕಂಪೇರ್ ಟು ಹರ್ ಪ್ರೀವಿಯಸ್ ಎಕ್ಸಾಮ್, ಅಷ್ಟೇ, ನಥಿಂಗ್ ಬಿಯಾಂಡ್ ದಟ್. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ಯಾಕೆ ಕೆಲಸ, ಅವ್ರದ್ದು ವಿಚಾರ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗಿರುತ್ತೆ. ಸೊ ಆ ಪ್ರೆಷರ್ ಅನ್ನ ನಾವು ಆಡ್ ಮಾಡಿಕೊಂಡು, ಅಂಡ್ ವೆನ್ ಸಮಥಿಂಗ್ ಗುಡ್ ಹ್ಯಾಪನ್ಸ್ ಆರ್ ವೆನ್ ದೇ ಡೂ ವೆಲ್, ಕೈಂಡ್ಲಿ ಅಕ್ನಾಲೆಡ್ಜ್ ದ ಕಿಡ್. ಆ ಮಕ್ಕಳಿಗೆ ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ, ಯಾಕೋ ಗೊತ್ತಿಲ್ಲಪ್ಪ, ನಮ್ಮ ಒಂದು ಇನ್ ಅವರ್ ಫ್ಯಾಮಿಲೀಸ್ ದಟ್ ಈಸ್ ಸಮ್ವೇರ್ ಲ್ಯಾಕಿಂಗ್. ಎಲ್ಲೋ ಹೇಳ್ಬಿಟ್ರೆ ಅವನಿಗೆ ತಲೆ ಹೋಗ್ಬಿಡ್ತದೆ, ಅವ್ನಿಗೆ ಇವಾಗಲೇ ಹೇಳೋದು ಬೇಡ ಆಮೇಲೆ ಹೇಳೋಣ ಅಂತ ಹೇಳಿ ಡಿಲೇ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಅದನ್ನ ದಯವಿಟ್ಟು ಮಾಡಬೇಡಿ. ಯಾರಾದರೂ ಒಂದು ಒಳ್ಳೆ ಸಾಧನೆಯನ್ನ ಮಾಡಿದ್ರೆ ಅದನ್ನ ಅಲ್ಲೇ ಅವ್ರಿಗೆ ಶಬಾಷ್ ಅಂತ ಹೇಳಿ. ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಈಸ್ ಈ ಪ್ರತಿಭಾ ಪುರಸ್ಕಾರ. ಈ ಪ್ರತಿಭಾ ಪುರಸ್ಕಾರ ಈಸ್ ದಟ್ ಶಬಾಷ್ಗಿರಿ ವಿಚ್ ಇಸ್ ನೀಡೆಡ್. ನೀವು ಹೇಳಿದಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ, ಇನ್ನೂ ಆ ಕಾಂಪಿಟೇಟಿವ್ ಎಡ್ಜ್ ಬರುತ್ತೆ. ಇಲ್ಲ ನಾನು ಹೋಗ್ಬೇಕು, ನನ್ನ ಸ್ಟೇಜ್ ಮೇಲೆ ನಾನು ಪ್ರೈಸ್ ತಗೋಬೇಕು ಅನ್ನೋದು ಅವಾಗ ಬರುತ್ತೆ. ಅದನ್ನ ನೀವು ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಬೇಕು. ಇಲ್ಲಿ ನಮ್ಮ ಪತ್ರಕರ್ತರ ಸಂಘ ಅದನ್ನ ತುಂಬಾನೇ ಉತ್ತಮವಾಗಿ ಮಾಡ್ತಾ ಇದೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ಈ ವಿಚಾರವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ನಾವು ಮಾಡ್ಕೊಂಡಾಗ automatically we all will do better in our lives. Always take this one wonderful term coined by our lovely DC sir. ನಮಗೆಲ್ಲರಿಗೂ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗೊತ್ತಿದೆ, ಹೌದಾ ಇಲ್ಲ? ಎಲ್ಲರಿಗೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗೊತ್ತಿದೆ. ಆದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಪದವನ್ನ ಕಾಯಿನ್ ಮಾಡಿದ್ದಾರೆ. ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಚ್ ಅ ವಂಡರ್ಫುಲ್ ಥಿಂಗ್ ದಿಸ್ ಇಸ್. ಕೇವಲ ನಂದು, ನಾನು, ನಮ್ದು ಅಂತ ನೋಡ್ಕೊಳ ಬಿಟ್ಟು ನಾವು ಸೊಸೈಟಿಗೋಸ್ಕರ ಏನ್ ಮಾಡಬೇಕು, ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ಅವ್ರು ಯಾವಾಗಲೂ ಆ ಮಾತನ್ನ ಹೇಳ್ತಾರೆ. ನಮ್ಮ ಎಲ್ಲ ಮಕ್ಕಳಿಗೆ ಅದನ್ನ ನಾನು ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಟ್ ಡಸ್ ನಾಟ್ ಮ್ಯಾಟರ್ if you are IAS, if you are an IPS, if you are a top engineer, if you are a top bureaucrat, if you are a top businessman, responsible human being for the society. Ellaru, anybody can become a good engineer, a doctor, or a lawyer, or a journalist, but becoming a socially responsible citizen is beyond that, and it is enumerated in our fundamental duties. ನಮ್ಮ ಸಂವಿಧಾನದಲ್ಲಿ ಏನು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಅದು ಕೂಡ ಒಂದು ಮೆನ್ಷನ್ ಆಗಿದೆ. ದಯವಿಟ್ಟು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ನ ಸಣ್ಣ ವಯಸ್ಸಿಂದಾನೆ ನಾವು ನಮ್ಮಲ್ಲಿ ತೊಡಗಿಸ್ಕೋಬೇಕು. ಇಟ್ ಕ್ಯಾನ್ ಬಿ ಅ ಸಿಂಪಲ್ ಥಿಂಗ್, ಗೋಯಿಂಗ್ ಇನ್ ಟು ಅ ಫ್ರೆಂಡ್ಸ್ ಹೌಸ್, ಈಟಿಂಗ್ ಇನ್ ದ ಫ್ರೆಂಡ್ಸ್ ಹೌಸ್, ವೆರಿ ಸಿಂಪಲ್ ಥಿಂಗ್. ಕೆಲವು ಸರ್ತಿ ಯಾಕೋ ನಾವು ಒಂಚೂರು ಹಿಂಜರಿತೀವಿ ಈ ವಿಚಾರಗಳಲ್ಲೆಲ್ಲ. ನಾನು ಸಿಟಿಯಲ್ಲಿ ಬೆಳೆದಿದ್ದೆ, ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಆದರೆ ಆಲ್ ಥ್ಯಾಂಕ್ಸ್ ಟು ಮೈ ಸರ್ವಿಸ್, ದಟ್ ಈಸ್ ವೈ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಸರ್ವಿಸ್. ನನಗೆ ಈ ವಿಚಾರಗಳನ್ನೆಲ್ಲ ಕಣ್ಣಾರೆ ನೋಡೋಕೆ ಸಿಕ್ಕಿದೆ, ಅಂಡ್ ಅದಕ್ಕೆ ಏನಾದರೂ ಒಂದು ಚೇಂಜಸ್ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ಈ ಸ್ಮಾಲ್ ಥಿಂಗ್ಸ್ ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಇವಾಗಲಿಂದಾನೆ ನೀವು ಒನ್ ಬೈ ಒನ್ ಇನ್ಕಲ್ಕೇಟ್ ಮಾಡ್ತಾ ಬನ್ನಿ. ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಲ್ ನಾಟ್ ಎಂಡ್ ಒನ್ಸ್ ದೇ ಕ್ಲಾಸ್ ಫಿನಿಶ್ ದ 10th ಸ್ಟ್ಯಾಂಡರ್ಡ್ ಆರ್ 12th ಸ್ಟ್ಯಾಂಡರ್ಡ್. ಇಲ್ಲ, ಈ ಜೀವನಾಂತ್ಯವರೆಗೂ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಡೀತಾನೆ ಇರುತ್ತೆ. 90% ತೆಗೆದ ತಕ್ಷಣ that will not define who you are. If you help a downtrodden person, ಯಾರು ನಮ್ಮ ದೀನರು ಇರ್ತಾರೆ ಅವರಿಗೆ
ನೀವು ಏನಾದರೂ ಸಹಾಯ ಮಾಡಬಹುದು, ಎನಿಥಿಂಗ್ ಆಸ್ ಸಿಂಪಲ್ ಎಸ್ ಹೆಲ್ಪಿಂಗ್ ದೆಮ್ ಕ್ರಾಸ್ ದ ರೋಡ್. ನಾನೇ ನಿಮಗೆ ಹೋಗ್ಬಿಟ್ಟು ಇಲ್ಲಿ ಆಂದೋಲನ ಮಾಡಿ ಅಂತ ಹೇಳ್ತಾ ಇಲ್ಲ. ಲೆಟ್ ಇಟ್ ಬಿ ಅ ಸ್ಮಾಲ್ ಥಿಂಗ್. ಹೆಲ್ಪ್ ದೆಮ್ ಕ್ರಾಸ್ ದ ರೋಡ್, ಗಿವ್ ದೆಮ್ ಅ ಬುಕ್ ದಟ್ ಯು ಹ್ಯಾವ್ ಆಲ್ರೆಡಿ ರೆಡ್. ನಿಮ್ಮ ಹಿಂದಿನ ಟೆಕ್ಸ್ಟ್ ಬುಕ್ಗಳನ್ನ ತಗೊಂಡೋಗಿ ಯಾರಿಗಾರು ಒಬ್ಬರಿಗೆ ಬೇಕಾಗಿದ್ದವರಿಗೆ ಕೊಡಿ ನೀವು. ದಟ್ ಈಸ್ ಗುಡ್ ಎನಫ್. This is the social responsibility that I am talking about. It all starts with a spark. ಕಾಡ್ಗಿಚ್ಚು ಶುರು ಆಗೋದು ಒಂದೇ ಒಂದು ಕಿಚ್ಚಿಂದ ಅಷ್ಟೇ, ಸ್ಮಾಲ್ ಸ್ಪಾರ್ಕ್ ಇಂದ ಶುರು ಆಗೋದು. ಆದರೆ ಆ ಕಾಡ್ಗಿಚ್ಚು ಹೆಂಗ್ ಉರಿಯುತ್ತೆ? ಐ ವಾಂಟ್ ಯು ಟು ಬಿ ದ ಸ್ಪಾರ್ಕ್. ವಿ ಆಲ್ ಹ್ಯಾವ್ ಟು ಬಿ ದ ಸ್ಪಾರ್ಕ್. ಓನ್ಲಿ ದೆನ್ ಕ್ಯಾನ್ ವಿ ಮೇಕ್ ಅ ಫಾರೆಸ್ಟ್ ಫೈರ್. ಸೊ ಈ ವಿಚಾರವನ್ನ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ನಾನು ಮಕ್ಕಳಿಗೆ ಅದನ್ನೇ ಹೇಳೋದು. ನಾನು ಎಲ್ಲ ಒನ್ ಕಾಮನ್ ಕ್ವೆಶ್ಚನ್ ದಟ್ ಐ ಆಸ್ಕ್ ಎವ್ರಿ ಒನ್ ಇಸ್, ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರಿದ್ರು, ಸಾಮ್ರಾಟರಿದ್ರು. ಇವರು ನಮ್ಮ ಹೇಳ್ದಂಗೆ ಸಾಮ್ರಾಟರಿದ್ರು. ಅವರು ಅವರ ಒಂದು ಜಾಗವನ್ನ ಸೇಫ್ ಗಾರ್ಡ್ ಮಾಡ್ಕೊಳೋದಕ್ಕೆ ಏನ್ ಮಾಡ್ತಾ ಇದ್ರು? ಏನ್ನ ಕಟ್ತಾ ಇದ್ರು? ಕೋಟೆ. ಕರೆಕ್ಟಾ? ನನ್ನ ದುರ್ಗದವನಾಗಿರೋದ್ರಿಂದ, ಸ್ವಲ್ಪ ಕೋಟೆ ನಾಡಾಗಿರೋದ್ರಿಂದ ನನಗೆ ಅದ್ರ ಮೇಲೆ ಹೆಚ್ಚು ಕಾಳಜಿ, ಅದಕ್ಕೆ ಎಲ್ಲೋದ್ರೂ ಅದನ್ನ ನಾನು ಉಪಯೋಗಿಸ್ತೇನೆ. ಸಾಮ್ರಾಟರೆಲ್ಲ ಅವರ ಸಾಮ್ರಾಜ್ಯವನ್ನ ರಕ್ಷಿಸ್ಕೊಳ್ಳೋದಕ್ಕೆ ಕೋಟೆಯನ್ನ ಕಟ್ತಾ ಇದ್ರು. ಈ ಕಾಲದಲ್ಲಿ ನಾವು ಕೋಟೆ ಕಟ್ಟಕ್ಕಾಯ್ತದ? ಈ ಲ್ಯಾಂಡ್ಗೋಸ್ಕರ ಎಷ್ಟು ಕಷ್ಟಪಟ್ಟವ್ರೆ ಅಂತ ಇವಾಗಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಇದನ್ನ ಕಟ್ಟಬೇಕು ಅಂತ ಎಷ್ಟು ಕಷ್ಟಪಟ್ಟವ್ರೆ, ಎಷ್ಟು ಸೈಕಲ್ ಹೊಡೋರೆ ಅಂತ ನಮ್ಮ ಗೋಪಿ ಅವರು ಎಲ್ಲರೂ ಇವಾಗ ಹೇಳೋದು. ಸೊ ನಾವು ಕೋಟೆ ಒಂದು ದೂರದ ಮಾತು, ಕರೆಕ್ಟಾ? ಆದ್ರೂ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಕೋಟೆಯನ್ನ ಕಟ್ಕೋಬೇಕು. ಯಾವ ರೀತಿ ಕೋಟೆಯನ್ನ ಕಟ್ಕೋಬೇಕು? ಜ್ಞಾನದ ಕೋಟೆಯನ್ನ ಕಟ್ಕೋಬೇಕು. ಜ್ಞಾನದ ಕೋಟೆಯನ್ನ ಕಟ್ಕೊಂಡು ನಮಗೆ ನಾವು ನಾಲೆಡ್ಜ್ ಫೋರ್ಟ್ ಕಟ್ಕೋಬೇಕಾಗುತ್ತೆ. ಇವತ್ತು ಎನಿಬಡಿ ಕ್ಯಾನ್ ಟೇಕ್ ಅವೇ ಮೈ ವಾಚ್, ಎನಿಬಡಿ ಕ್ಯಾನ್ ಟೇಕ್ ಅವೇ ಮೈ ಯೂನಿಫಾರ್ಮ್, ಮೈ ಚೇನ್, ಮೈ ಹೌಸ್, ಮೈ ಕಾರ್. But what is in my head, nobody can take it. ಯಾರು ಬಂದ್ರು ಅದನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದು. ಎಲ್ಲ ಮಕ್ಕಳಿಗೆ ಅದನ್ನೇ ನಾನು ಹೇಳ್ತಾ, ನೀವೆಲ್ಲರೂ ಕೂಡ ಒಂದು ಜ್ಞಾನದ ಕೋಟೆಯನ್ನ ಕಟ್ಕೊಳ್ಳಿ ಅಂತ